ನಾನು ಕೊಡೆ ನೀನು ಬಿಡೆ ಹಗ್ಗ ಜಗ್ಗಾಟ ನಡೆದಿದೆ. ಇದಕ್ಕೆಲ್ಲ ಕಾರಣ ಹೈಕಮಾಂಡು ತೀರ್ಮಾನ 2.5 ವರ್ಷ ಅಂತ ಮಾಡಿದ್ರಾ ಇಲ್ವಾ ಸ್ಪಷ್ಟನೆ ಮಾಡಬೇಕಲ್ಲ. ಹೈಕಮಾಂಡು ಮಾಡಿಲ್ಲ. ಈ ಕಡೆ ಇವನ್ನ ಚೂ ಬಿಡ್ತಾರೆ, ಈ ಕಡೆ ಅವ್ರನ್ನು ಚೂ ಬಿಡ್ತಾರೆ. ಎರಡೂ ಕಡೆಯಿಂದ ಬಂಡವಾಳ ಮಾಡ್ಕೊಂತವ್ರೆ. ಅರ್ಥವಾಯ್ತಾ ನಿಮಗೆ? ಚುನಾವಣೆಗಳು ನಡೆಸ್ಬೇಕಲ್ಲ, ಅವನ್ ಜಾಸ್ತಿ ಕೊಟ್ರೆ ಅವನಾಗ್ಬಿಡ್ತಾನಂತೇಳಿ ಇವರೊಂದಷ್ಟು ಒಟ್ಟಿಗೆ ಕಪ್ಪು ಕಾಣಿಕೆಗಾಗಿ ಇವರಿಬ್ಬರನ್ನು ಎತ್ಕಟ್ಟಿ ಇವ್ರ ಜಗಳದಲ್ಲಿ ಇಡೀ ರಾಜ್ಯ ಹಾಳಾಗ್ತಾ ಇದೆ. ಬದಲಾವಣೆ ಆಗ್ತದಾ ಇಲ್ಲ ಅದು ನಮ್ಮ ಕೆಲಸ ಅಲ್ಲ. ನಮಗೆ ಯಾರು ಬಂದರೂ ಪರಿಸ್ಥಿತಿ ಹೇಗಿದೆ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರದ್ದು ಓದ್ಯಾ ಪಿಚಾಚಿ ಅಂದರೆ, ಇನ್ನೊಬ್ಬನ ಬಂದರೆ ಅದು ಬಂದ್ಯಾ ಗವಾಕ್ಷಿಯಲ್ಲಿ ಅಂತ ಅಷ್ಟೇ ಪರಿಸ್ಥಿತಿ. ಇವರೇನು ರಾಜ್ಯವನ್ನು ಉದ್ಧಾರ ಮಾಡಲ್ಲ. ಒಂದು MSMEಯಲ್ಲಿ ಮಾಡಿದ ತಕ್ಷಣ ಓನರ್ ಆಗೋದು ಮಾತ್ರ ಅಲ್ಲ, ಸುಮಾರು ಜನರಿಗೆ ಕೆಲಸ ಕೊಡ್ತಕ್ಕಂಥ ಶಕ್ತಿಯನ್ನು ಕೂಡ ಅವರು ಬೆಳೆಸ್ಕೊಂಡಿದ್ದಾರೆ. ಇದಕ್ಕೆ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಒತ್ತು ನೀಡಿದೆ. ಮತ್ತೆ ಟೆಕ್ಸ್ಟೈಲ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಟೆಕ್ಸ್ಟೈಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಟೆಕ್ಸ್ಟೈಲಲ್ಲಿ ಗಾಂಧೀಜಿಯವರು ಹೇಳ್ತಿರೋದು ಮೊದಲು ನಾವು ಸ್ವದೇಶಿಯನ್ನ ಇದು ಮಾಡಬೇಕು. ಟೆಕ್ಸ್ಟೈಲು ಸ್ವದೇಶಿ ಇದನ್ನ ಮಾತ್ರ ಉತ್ಪತ್ತಿಗೆ ಅವಕಾಶ ಕೊಡ್ತದೆ. ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ಇವತ್ತು ಎಕ್ಸ್ಪೋರ್ಟಲ್ಲಿ ಹೆಚ್ಚಾಗ್ತಿದ್ದೀವಿ. ಟೆಕ್ಸ್ಟೈಲಲ್ಲಿ ನಾವು ಬೆಳೀತಕ್ಕಂಥ ಹತ್ತಿ ಇಲ್ಲಿ ಬೆಳೀತೇವೆ, ಉಪಯೋಗ ಇಲ್ಲೇ ಆಗುತ್ತೆ, ಎಕ್ಸ್ಪೋರ್ಟ್ ಹೊರಗಡೆಗಾಗತ್ತೆ. ಅದರಿಂದಾಗಿ ಹೆಚ್ಚಿನ ಆದಾಯ ನಮ್ಮ ದೇಶಕ್ಕೆ ಬರ್ತದೆ. ಈಗ ಮಾತೆತ್ತಿದ್ರೆ ಗಾಂಧಿ ಹೆಸರನ್ನೇ ಕಿತ್ತುಬಿಡ್ತಾರೆ ಅಂತ ಹೇಳ್ತಾರೆ. ಗಾಂಧಿ ಸ್ವರಾಜ್ಯದ ಥಿಯರಿಯನ್ನ ಹೇಳಿದ್ದು ಮಾತ್ರ ಅಲ್ಲ, ಮಹಾತ್ಮ ಗಾಂಧಿಯವರು ನಮಗೆ ಖಾದಿಯನ್ನ ಉತ್ಪಾದನೆಯನ್ನು ಮಾಡಬೇಕು, ಖಾದಿಯನ್ನ ಹೆಚ್ಚು ಬಳಕೆ ಮಾಡಬೇಕು. ಕಾಂಗ್ರೆಸ್ ಅವ್ರದ್ದು ಕಾನ್ಸ್ಟಿಟ್ಯೂಷನ್ ಒಂದಿದೆ. ಕಾಂಗ್ರೆಸ್ ಒಂದು ಕಾನ್ಸ್ಟಿಟ್ಯೂಷನ್ ಬರ್ಕೊಂಡಿದೆ. ಅದರಲ್ಲಿ ಏನಂತಂದ್ರೆ ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತಗಳನ್ನು ಬರ್ಕೊಳ್ತದೆ. ಖಾದಿದಾರಿ ಅಲ್ಲದವನಿಗೆ ಕಾಂಗ್ರೆಸ್ನಲ್ಲಿ ಸದಸ್ಯತ್ವವನ್ನೇ ಕೊಡಬಾರದು ಅಂತಿದೆ. ಅಲ್ಲಿ ನೋಡಿದ್ರೆ ಯಾರು ಖಾದಿದಾರಿಗಳೇ ಇಲ್ಲ, ಖಾದಿದಾರಿಗಳೇ ಇಲ್ಲ. ಮತ್ತೆ ಅದೆಂತ ನೀತಿಯಪ್ಪ ಅದು? ಇನ್ನೊಂದಿದೆ ಕಾಂಗ್ರೆಸ್ ಅಲ್ಲಿ, ಅವರ ಇದರಲ್ಲೇ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಯಾರು ಪಾನಮತ್ತರಾಗುತ್ತಾರೆ, ಮದ್ಯಪಾನ ಮಾಡ್ತಾರೆ, ಅವರು ಕಾಂಗ್ರೆಸ್ನ ಸದಸ್ಯರಾಗುವಂತಿಲ್ಲ ಅಂತಿದೆ. ಕಾಂಗ್ರೆಸ್ನವ್ರು ಕುಡಿಲಿಲ್ಲ ಅಂದ್ರೆ ರಾತ್ರಿ ನಿದ್ದೆನೆ ಬರಲ್ಲ. ಏನ್ ಮಾಡೋದು ಇವೆಲ್ಲ? ಹೋಗ್ಲಿ, ಕಾನ್ಸ್ಟಿಟ್ಯೂಷನ್ ಆದ್ರೂ ಬದಲಾಯಿಸ್ಕೊಂಡ್ರಪ್ಪ. ಮಹಾತ್ಮ ಗಾಂಧಿ ಅವರು ಹೇಳಿದ್ದು ಸರಿ ಇಲ್ಲ, ನಾವು ಖಾದಿ ತೊಡೋದಿಲ್ಲ. ಒಂದು ದಿವಸ ರಾಹುಲ್ ಗಾಂಧಿ ಖಾದಿ ಹಾಕಿಲ್ಲ ದೇಶದಲ್ಲಿ. ಮಹಾತ್ಮ ಗಾಂಧಿ ಹೆಸರು ಬೇಕಂತ GVG ರಾಮ್ಜಿನಲ್ಲಿ ಯಾಕೆ ತೆಗೆದ್ಬಿಟ್ರಿ ಗಾಂಧಿ ಹೆಸರು ಅಂತ ಕೇಳ್ತಾರೆ. ಇದು ತುಮಕೂರಿನಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅಂತಿತ್ತು, ಡಾಕ್ಟರ್ ಪರಮೇಶ್ವರ್ ಕ್ರೀಡಾಂಗಣ ಆಗ್ಬಿಟ್ಟಿದೆ ಅದು. ಹಾಗಿದ್ರೆ ನೀವ್ಯಾಕೆ ತೆಗೆದ್ರಿ? ಗಾಂಧೀಜಿಯವರನ್ನು ತೆಗೆದು ಪರಮೇಶ್ವರನ್ನ ಹಾಕ್ಬೇಕಾದ್ರೆ ನಿಮಗನ್ಸಲಿಲ್ಲ. ನಾವು ಮಾಡಿದ್ದು ನೋಡಿ, ಹಲವು ರೀತಿಯ ಹೆಸರುಗಳಿತ್ತು. ನರೇಗಾ, ಗ್ರಾಮೀಣ ಉದ್ಯೋಗ, ಕೂಲಿಗಾಗಿ ಕಾಳು, ಅದಾದ್ಮೇಲೆ ಮನ್ರೇಗಾ ಲಾಸ್ಟ್, ನೆಹರು ರೋಜ್ಗಾರ್ ಯೋಜನೆ, ಬರೀ ರೋಜ್ಗಾರ್ ಯೋಜನೆ ಇತ್ತು. ಆಮೇಲೆ ನೆಹರು ರೋಜ್ಗಾರ್ ಯೋಜನೆ ಮಾಡಿದ್ರು. ಅದಾದ್ಮೇಲೆ 2009ಕ್ಕೆ ನೆಹರೂದನ್ನು ತೆಗೆದಾಕಿ ಮಹಾತ್ಮ ಗಾಂಧಿ ನೀಡಿದ್ರು. ನಿಮ್ಮ ಕಾಲದಲ್ಲೇ, ಕಾಂಗ್ರೆಸ್ನ ಕಾಲದಲ್ಲಿ ಇದುವರೆಗೂ ಎಷ್ಟು ಸಾರಿ ಬದಲಾಯಿದ್ದೇನೆ? 20 ಸಾರಿ ಹೆಸರುಗಳು ಬದಲಾಗಿ
ಮನ್ರೇಗಾ ಬಂತು. ಮನ್ರೇಗಾ ಅಂದ್ರೆ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಮನ್ರೇಗಾ. ಅದನ್ನ ಜೋಡಿಸಿದ್ದಕ್ಕೆ ಮನ್ರೇಗಾ ಆಯ್ತು. ಹೆಸರನ್ನ ಸೇರಿಸಿದ್ರಿ ಮಹಾತ್ಮ ಗಾಂಧಿ ಅವರ ಹೆಸರು. ನಾವೇನ್ ಮಾಡಿದ್ರಿ, ಆ ಸ್ಕೀಮ್ಗೆ ಇನ್ನಷ್ಟು ಉನ್ನತೀಕರಿಸಿ ಆ ಸ್ಕೀಮನ್ನ ಜನರಿಗೆ ಒಳ್ಳೇದಾಗ್ಲಿ ಅಂತೇಳಿ 100 ದಿನ ಇದ್ದಿದ್ದ ಕೆಲಸದ ಇದನ್ನ 125 ದಿನಕ್ಕೆ ಏರಿಸಿದ್ವಿ. ಕೇವಲ 3 ತಿಂಗಳಿಗೆ ನೀವು ಸಂಬಳ ಕೊಡೋದು, ಅವ್ರಿಗೆ ದುಡ್ಡೇ ಕೊಡ್ತಿರ್ಲಿಲ್ಲ 3 ತಿಂಗಳು ಆದ್ರೂ.